ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ 6:30 7 ಗಂಟೆ ಆಗಿತ್ತು ಆಗಲೇ. ಸೋಮವಾರ ನೈಟ್ ಫುಲ್ಲು ಮಳೆ ಅಂದರೆ ಮಳೆ ಬಂದುಬಿಡ್ತು, ಸಿಕ್ಕಾಪಟ್ಟೆ ಮಳೆ ಬಂತು. ಮತ್ತು ಎಲ್ಲರೂ ಬೆಳಗ್ಗೆ ಆದಮೇಲೆ ಮಾತಾಡ್ಕೊತಾ ಇದ್ರು, ಕೆರೆಗೆ ಸ್ವಲ್ಪ ನೀರು ಬಂದಿದ್ದಾವೆ, ಮತ್ತು ದನ ಕರುಗಳಿಗೆ ಹೆಂಗೆ ಸ್ವಲ್ಪ ನೀರು ಅದು ಕುಡಿಯೋಕ್ಕೆ ಮೇವು ಚೆನ್ನಾಗಿ ಬರುತ್ತೆ ಅಂತ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಇದಾಗ್ಬಿಡ್ತು. ಹಾಗಾಗಿ ನಾನು ಬೇಗ ಅಡುಗೆ ಸ್ಟಾರ್ಟ್ ಮಾಡಲಿಲ್ಲ. ಬೆಳಗ್ಗೆ ಟಿಫನ್ ಏನು ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಫ್ರಿಜ್ಜಲ್ಲಿ ಬೆಂಡೆಕಾಯಿ ಇದ್ದು ಆಗಲೇ ಒಂದು 4 ದಿನ ಆಗಿತ್ತು ತಗೊಂಡು. ಮತ್ತು ಮಳೆ ಬೇರೆ ಬಂದಿತ್ತಲ್ಲ, ಮತ್ತು ಫುಲ್ಲು ತಂಪಿಗೆ ಇನ್ನೂ ಜಾಸ್ತಿ ಇದಾಗ್ಬಿಡ್ತಾವೆ ಅಂತೇಳಿ ಪಲ್ಯನಾದರೂ ಮಾಡಿ ಚಪಾತಿ ಮಾಡೋಣ ಅಂತ ಪಲ್ಯಗೆ ಎಲ್ಲ ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ನಾನು ಡೈರೆಕ್ಟಾಗೆ ಹುರಿತೀನಿ, ಅದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕಲ್ಲ. ನಾನು ಸುಮ್ಮನೆ ಪ್ಲೇನಾಗೆ ಹುರಿತೀನಿ. ಲೋಳೆ ಲೋಳೆ ಥರ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ. ಹಾಗೆ ಸಿಂಪಲಾಗೆ ತೋರಿಸ್ತಾಯಿದ್ದೀನಿ ಅಷ್ಟೇ. ನಮ್ಮ ಕಡೆ ಏನಂದರೆ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಯೂಸ್ ಮಾಡ್ತಾರೆ, ತೆಂಗಿನಕಾಯಿ ಕಡಿಮೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಸಾಂಬಾರಿಗಾಗಲಿ ಪಲ್ಯಕ್ಕಾಗಲಿ ಶೇಂಗಾ ಬೀಜನೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲ ಒಂದೊಂದು ಸಾರಿ ಮಿಕ್ಸ್ ಮಾಡ್ತಿರ್ತಾರೆ, ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಶೇಂಗಾ ಬೀಜ ಆ ಥರ ಯೂಸ್ ಮಾಡ್ತಾರೆ. ಈ ಕಡೆ ನಮ್ಮ ಕಡೆ ಸ್ವಲ್ಪ ಕಾಯಿಗಳು ಜಾಸ್ತಿ ಸಿಗಲ್ಲ. ಯಾಕಂದರೆ ಇಲ್ಲಿ ಈ ಕಡೆ ಹೊಲಗಳೆಲ್ಲ ಬಿತ್ತಿತೀವಲ್ಲ, ಶೇಂಗಾ ಬೀಜ ಬಿತ್ತುತ್ತಾರೆ. ಹಾಗಾಗಿ ಕಡಲೆಕಾಯಿ ಜಾಸ್ತಿ ಬೆಳೆಯೋದ್ರಿಂದ ಜಾಸ್ತಿ ಬರೋ ಶೇಂಗಾ ಬೀಜನೇ ಯೂಸ್ ಮಾಡೋದು. ಮತ್ತು ಕಡಲೆಕಾಯಿ ಎಣ್ಣೆ ಸಮೇತ ಜಾಸ್ತಿ ಇಲ್ಲೇ ಯೂಸ್ ಮಾಡ್ತಿರ್ತಾರೆ. ಮತ್ತು ಇದು ಸನ್ಫ್ಯೂರ್ ಆಯಿಲು ಮತ್ತು ಬೇರೆ ಬೇರೆ ಬ್ರ್ಯಾಂಡ್ ಎಣ್ಣೆ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆನೇ ಈ ಕಡೆ ಯೂಸ್ ಮಾಡೋದು. ಬರೀ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ, ಏನೂ ಇದಿಲ್ಲ. ನಾನು ಮುಂಚೆನೇ ಆಗಲೇ ಶೇಂಗಾ ಬೀಜ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಲಾಸ್ಟ್ ಮಿಕ್ಸ್ ಮಾಡಿ ಇಳಿಸೋಣ ಅಂತ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಕೆಲವರು ಒಂದೊಂದು ಕಡೆನೇ ಒಂದೊಂದು ಥರ ಮಾಡ್ತಾರೆ, ಆದರೆ ನಾನು ಮಾಡೋದು ಇದೇ ರೀತಿಯೇ. ಯಾಕೆಂದರೆ ನಾನು ಚಿಕ್ಕ ಹುಡುಗಿದ್ದಾಗಿಂದ ನಮ್ಮಮ್ಮ ಇದೇ ಥರ ಮಾಡ್ತಿದ್ರು. 3/4% ಅಡುಗೆ ನಮ್ಮಮ್ಮನ ನೋಡೇ ನಾನು ಕಲ್ತ್ಕೊಂಡಿರೋದು. ಹಾಗಾಗಿ ಅವ್ರು ಯಾವ ಥರ ಮಾಡ್ತಿದ್ರು ಅದೇ ಥರನೇ ಮಾಡ್ತೀನಿ. ನಾನೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಇಷ್ಟೇ, ಸಿಂಪಲ್ಲಾಗಿ ಆಯಿತು. ಮತ್ತು ಈ ಕಡೆ ಚಪಾತಿ ಎಲ್ಲ ಹೊಸ್ಬಿಟ್ಟು ಇಟ್ಕೊಂಡು ಇವಾಗ ಬೇಯಿಸ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾಯಿದ್ದಾರೆ ಬೆಂಡೆಕಾಯಿ ಪಲ್ಯ ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಇನ್ನೊಂದು ಫ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಬೆಂಗಳೂರಿಂದ ಒಂದು ಸ್ವಲ್ಪ ಫ್ಲಾಗ್ ಮಾಡಬೇಕಂತ ಆಸೆ ಇದೆ. ನಾನು ಹೋಗಿದ್ನಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಒಂದು ತಿಂಗಳು ನನಗೇನು ಕೆಲಸನೇ ಇರಲಿಲ್ಲ. ಕೆಲಸ ಸಿಗಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದು ಅದು ತಿಳಿಸ್ಬೇಕು ನಿಮಗೆ. ಯಾಕಂದರೆ ಸಡನ್ನಾಗೆ ನಮ್ಮಂಥವ್ರು ಹೋಗಿ ಕೆಲಸ ಕೇಳಿದ್ರು ಎಲ್ಲೂ ತಗೊಳ್ಳಲ್ಲ. ಮತ್ತು ಫ್ರೆಶರ್ ಬೇರೆ, ಎಕ್ಸ್ಪೀರಿಯೆನ್ಸ್ ಬೇರೆ ಕೇಳ್ತಾರೆ. ಎಲ್ಲಾದರೂ ಕೆಲಸ ಮಾಡಿದ್ದೀರಾ, ನಿಮಗೆ ಏನು ಬರುತ್ತೆ, ಮತ್ತು ಕಂಪ್ಯೂಟರ್ ಏನಾದರೂ ಆಗಿದೆಯಾ, ಎಜುಕೇಷನ್ ಏನಾಗಿದೆ, ಆ ಥರ ಇನ್ನು ತುಂಬ ತುಂಬ ಕ್ವಶನ್ಗಳೆಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಮಗೆ ಸ್ವಲ್ಪ ಬೇಗ ಕೆಲಸ ಸಿಗೋದು ಕಷ್ಟ ಅಂತೂ. ಮತ್ತು ಹ್ಯಾಂಡಿಕ್ಯಾಫ್ ಬೇರೆ ಅಲ್ವಾ, ಅವರು ಕೆಲಸ ಕೊಡೋಕ್ಕೇ ಹಿಂದೆ ಮುಂದೆ ನೋಡ್ತಿರ್ತಾರೆ. ಇವ್ರು ಮಾಡ್ತಾರೋ ಇಲ್ವೋ, ನಮಗೆ ಮಾಡಬೇಕಂತ ಕಾನ್ಫಿಡೆನ್ಸ್ ತುಂಬ ಇರುತ್ತೆ, ನಾವು ಮಾಡೇ ಮಾಡ್ತೀವಿ ಅನ್ನೋ ಛಲ ನಮ್ಮದ್ರಲ್ಲಿದ್ದರೆ ಅವರು ನಮ್ಮ ನೋಡಿಬಿಟ್ಟು ಒಂದು ಸರಿ ಒಂಥರ ಬೇಜಾರು ಮಾಡಿ ಕಳಿಸ್ಬಿಡ್ತಾರೆ ವಾಪಸ್ಸು. ಅಷ್ಟೇ. ಒಂದು ತಿಂಗಳಲ್ಲಿ ಒಂದು 2-3 ಕಡೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಕೊನೆಗೆ ಎಲ್ಲೆಲ್ಲೋ ಹೋಗಿ ಕೊನೆಗೆ ಯಾವುದಾದ್ರೂ ಒಂದು ಸಿಕ್ಕರೆ ಸಾಕಪ್ಪ ಅನ್ನೊಂದು ಒಂದು ಗಾರ್ಮೆಂಟ್ಸಲ್ಲಿ ಸೇರಿಕೊಂಡಿದ್ದೆ. ಆ ಸ್ಟೋರಿ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈಗ ಬಂದುಬಿಟ್ಟು ಎಲ್ಲ ಟಿಫನ್ ಎಲ್ಲ ಮಾಡಿ, ಈಗ ನಾನು ಹೇಳಿದ್ನಲ್ವ ಕಾಯಿನಿದ್ದಾವೆ ಕೌಂಟಿಂಗ್ ಮಾಡಬೇಕು ಅಂತ. ಇವಾಗ ನಾನು ನಮ್ಮ ಮನೆಯವರು ಕೌಂಟಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಅಂದರೆ ತಿಂಗಳ ಕೌಂಟಿಂಗ್ ಮಾಡಿ ಕೊಟ್ಟು ಬರ್ತೀವಿ. ಜಾಸ್ತಿ ಆಗೋವ್ರಿಗೆ ಇಟ್ಕೊಳ್ಳಲ್ಲ. ಮತ್ತು ಜಾಸ್ತಿ ಆದ್ರೂ ಅವ್ರಿಗೆ ಪಾಪ ರಿಸ್ಕ್ ಆಗುತ್ತೆ, ಜಾಸ್ತಿ ಇದ್ದರೆ ತೊಗೊಂಬರ್ಬೇಡಮ್ಮ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟಿರುತ್ತೋ ಅಷ್ಟು ತಿಂಗ್ಳಿಗೊಂದು ಸರಿ ತಗೊಂಡೋಗಿ ಕೊಟ್ಟರೆ ಆರಾಮಾಗಿ ತೊಗೊತಾರೆ. ಎಲ್ಲ ಕಡೆಯೂ ತೊಗೊತಾರೆ, ಆದರೆ ನಾವು ಯಾವ ಪರ್ಮನೆಂಟ್ ಅಂಗಡಿಗೆ ಹೋಗ್ತೀವೋ ಆ ಅಂಗಡಿಗೆ ಕೊಟ್ಬಿಡ್ತೀವಿ, ಮತ್ತು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಹಾಗಾಗಿ ಇವತ್ತು ಟೈಮ್ ಸಿಕ್ತಂತೇಳ್ಬಿಟ್ಟು ಎಲ್ಲ ಕೌಂಟಿಂಗ್ ಮಾಡಿ ಬರೆದಿಟ್ಬಿಡೋಣ ಎಷ್ಟೈತೆ, ಮತ್ತು ಐಟಮ್ಗೆ ಹೋದಾಗ ತೊಗೊಂಡು ಹೋಗಿದ್ರೆ ಆಯಿತು ಅಂತೇಳ್ಬಿಟ್ಟು ಇವಾಗ ಕೌಂಟಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಹತ್ರ ಹಾಕ್ಕೊಂಬಿಟ್ಟು ಇವಾಗ ಫಸ್ಟು ₹1 ಮತ್ತು ₹2 ₹5 ಎಲ್ಲ ಫಸ್ಟ್ ಡಿವೈಡ್ ಮಾಡ್ತೀವಿ. ಆಮೇಲೆ ಎಲ್ಲ ಕೌಂಟಿಂಗ್ ಮಾಡ್ತೀವಿ. ಈ ಥರ ಒಂದೊಂದು ರೂಪಾಯಿ ಕಾಯಿನ್ ಬಂದುಬಿಟ್ಟು 10 ಕಾಯಿನು ಒಂದು ಹತ್ರ ಇಡ್ತೀವಿ. ಅವಾಗ ಲೆಕ್ಕ ಈಸಿಯಾಗಿ ಸಿಗುತ್ತೆ. ಮತ್ತು ₹2ದವು 5 ಕಾಯಿನು ಒಂದು ಹತ್ರ ಇಟ್ಟರೆ ಆವಾಗ್ಲೂ ಈಸಿಯಾಗಿ ಸಿಗುತ್ತೆ. ಇನ್ನೊಂದು ₹5 ಕಾಯಿನ್ ಆರಾಮಾಗಿ ಲೆಕ್ಕ ಹಾಕ್ಬೋದು. ಅದೇನು ಜಾಸ್ತಿ ಇರಲ್ಲ, ಅಷ್ಟೊಂದೇನಿರಲ್ಲ. ಆದ್ರೂ ಇವು ₹2 ₹1 ಜಾಸ್ತಿ ಕಾಯಿನ್ ಇರ್ತಾವಲ್ಲ, ಇದು ಸ್ವಲ್ಪ ಲೇಟ್ ಇಡಿಸುತ್ತೆ. ನಾನೆಲ್ಲ ಈ ಥರ ಎಲ್ಲ ನಾವು ಕೌಂಟಿಂಗ್ ಮಾಡಿಬಿಟ್ಟು ಬರ್ಕೊತೀನಿ ಒಂದು ಹತ್ರ ನೀಟಾಗೆ. ಇಂಥ ₹1 ಇಷ್ಟು ಕಾಯಿನ್ ಇದ್ದಾವೆ, ಮತ್ತು ₹2 ಇಷ್ಟು ಕಾಯಿನ್ ಇದ್ದಾವೆ, ₹5 ಇಷ್ಟು ಕಾಯಿನ್ ಇದ್ದಾವೆ ಅಂತಂದು ಬರೆದ್ಬಿಟ್ಟು
ಅವು ಸಪ್ರೇಟು ₹1 ಒಂದು ಕವರಲ್ಲಿ, ₹2 ಒಂದು ಕವರಲ್ಲಿ, ₹5 ಒಂದು ಕವರಲ್ಲಿ 3 ಕವರ್ ತೊಗೊಂಡ್ಬಿಟ್ಟು 3 ಕವರ್ಗೂ ಸಪ್ರೇಟ್ ಹಾಕಿ, ಮತ್ತು ₹1 ಕಾಯಿನ್ ಇಷ್ಟಿದ್ದಾವೆ, ₹2 ಕಾಯಿನ್ ಇಷ್ಟಿದ್ದಾವೆ, ₹5 ಕಾಯಿನ್ ಇಷ್ಟಿದ್ದಾವೆ ಅಂತೇಳ್ಬಿಟ್ಟು ಸಪ್ರೇಟ್ ಸ್ಲಿಪ್ ಬರೆದು ಅದರ ಕವರ್ ಒಳಗೆ ಹಾಕ್ಬಿಟ್ಟು ಗಂಟಾಕಿ ಮತ್ತು ಇನ್ನೊಂದು ದೊಡ್ಡ ಕವರ್ಗೆ ಹಾಕ್ತೀವಿ. ದೊಡ್ಡ ಕವರಲ್ಲಿ ಹಾಕಬೇಕಾದ್ರೆ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಬರೆದು ಅದರಲ್ಲಿ ಹಾಕಿ ಕೊಟ್ಬಿಟ್ರೆ ಅವ್ರು ಈಸಿಯಾಗಿ ತೊಗೊತಾರೆ. ಮತ್ತು ಅವ್ರು ಕೌಂಟಿಂಗ್ ಏನು ಮಾಡಲ್ಲ. ಫಸ್ಟಿಗೆ ಸ್ಟಾರ್ಟಿಂಗ್ 1-2 ಸತಿ ಕೌಂಟಿಂಗ್ ಮಾಡ್ತಾರೆ, ಮತ್ತು ಪಕ್ಕ ಕೌಂಟಿಂಗ್ ಇದ್ದರೆ ಮತ್ತೆ ಮಾಡೋಕ್ಕೆ ಹೋಗಲ್ಲ. ನಂಬಿಕೆ ಇರುತ್ತಲ್ಲ, ಸುಮ್ಮನೆ ತಗೊತಾರೆ, ಇರಲಿ ಬಿಡಮ್ಮ ಅಂತಂದು. ಹಾಗಾಗಿ ಏನಿದಿಲ್ಲ. ಇವಾಗ ನಾನು ಬರೆದಿಟ್ಟೆ. ನಮ್ಮ ಮನೆಯವ್ರು ಮತ್ತೆ ಎಲ್ಲ ಎಣಿಸಿ ಕೌಂಟಿಂಗ್ ಮಾಡಿಡ್ತಾಯಿದ್ರು. ಮತ್ತು ನಾನು ಸ್ವಲ್ಪ ಕೌಂಟ್ ಮಾಡೋಣ, ಜಾಸ್ತಿ ಇದೆ ಅಂತೇಳ್ಬಿಟ್ಟು ಕೌಂಟ್ ಮಾಡ್ತಾಯಿದ್ದೀನಿ. ಇದು ಈ ಥರ ಇಬ್ಬಿಬ್ಬರು ಕೂತ್ಕೊಂಡು ಕೌಂಟಿಂಗ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ಆದರೆ ಒಬ್ಬೊಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಇಲ್ಲ ಅಂದಮೇಲೆ ನಾನು ಬೆಳಗ್ಗೆ ಟೈಮ್, ಮಧ್ಯಾಹ್ನ ಟೈಮ್ ನಾನು ಯಾವತ್ತೂ ಈ ಥರ ಕೌಂಟಿಂಗ್ ಮಾಡೋಕೆ ಕೂತ್ಕೊಳ್ಳಲ್ಲ. ಏನಿದ್ರು ನೈಟು ನಮ್ಮ ಮಗನ ಮಲಗಿಸ್ಬಿಟ್ಟು ನೈಟ್ ಟೈಮ್ ಒಬ್ಬಳೇ ಇರ್ತೀನಲ್ಲ, ಅವಾಗೆಲ್ಲ ಕೌಂಟಿಂಗ್ ಮಾಡ್ಕೊತಿರ್ತೀನಿ. ಎಷ್ಟೊತ್ತಾದರೂ ಆಗಲಿ ಎಲ್ಲ ಕೌಂಟಿಂಗ್ ಮಾಡಿ ಬರೆದು ಎಲ್ಲ ಕವರಿಗೆಲ್ಲ ಗಂಟು ಹಾಕಿಟ್ಬಿಟ್ಟು ಮಲಗ್ತೀನಿ. ಅಲ್ಲಿವರೆಗೂ ಮಲಗೋದೇ ಇಲ್ಲ ನಾನು. ಸದ್ಯ ನಮ್ಮ ಮನೆಯವ್ರು ಇದ್ರಲ್ಲ, ಬಿಡಿ ಹೆಲ್ಪ್ ಆಯ್ತು ಅಂತೇಳಿ ಇವಾಗಲೇ ಕೊಟ್ಟು ಬಂದುಬಿಡೋಣ, ಮತ್ತು ಜಾಸ್ತಿ ಆದರೆ ತುಂಬ ರಿಸ್ಕ್ ಆಗುತ್ತೆ ಅಂತೇಳಿ ಇವಾಗ ಬರಿತಾ ಇದ್ದೀನಿ. ಇನ್ನು ಫಸ್ಟೆಲ್ಲ ₹1 ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಎಲ್ಲ 10 ಕಾಯಿನ್ಗಳೆಲ್ಲ ಸಪ್ರೇಟ್ ಮಾಡಿಟ್ಟಿದ್ರು. ಇವಾಗ ನಾನು ಅದನ್ನೆಲ್ಲ ಕೌಂಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಟ್ಬುಕ್ಕಲ್ಲೆಲ್ಲ ಒಂದು ಹತ್ರ ಬರೆದಿಟ್ಕೊಂಡ್ಬಿಟ್ರೆ ನಮಗೂ ಈಸಿ ಆಗುತ್ತೆ, ಮತ್ತು ಕನ್ಫ್ಯೂಸೂ ಆಗಲ್ಲ. ಹಾಗಾಗಿ ಲಾಸ್ಟ್ ಪೇಜಲ್ಲೆಲ್ಲ ಬರೆದಿಟ್ಕೊಳ್ತೀನಿ ನಾನು. ಅದೆಲ್ಲ ಆದಮೇಲೆ ಮಾಮೂಲಿ ₹1 ಕಾಯಿನ್ ಇಷ್ಟಿದ್ದಾವೆ, ಆ ಥರ ₹2 ಕಾಯಿನ್ ಇಷ್ಟು, ₹5 ಕಾಯಿನ್ ಇಷ್ಟಿದ್ದಾವೆ ಅಂತೇಳ್ಬಿಟ್ಟು ಬರೆದು ಕವರ್ಗಳೆಲ್ಲ ಹಾಕಿ ಕೊಟ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೂ ಪಾಪ ಹೆಲ್ಪ್ ಆಗುತ್ತೆ. ನಾವು ಮಾಡಿಕೊಟ್ಟಿದ್ದಕ್ಕೂ ಒಂಥರ ನಮಗೂ ಖುಷಿ ಆಗುತ್ತೆ, ಮತ್ತು ಕನ್ಫ್ಯೂಸ್ ಇರೋಲ್ಲ. ಈಗ ಬಂದುಬಿಟ್ಟು ಒಂದು ₹2 ಕಾಯಿನ್ ಬಂದುಬಿಟ್ಟು ಒಂಥರ ₹1 ಕಾಯಿನ್ ಇರೋ ಥರ ಸೈಜ್ ಬರ್ತಾಯಿದೆ. ಚಿಕ್ಕ ಸೈಜೇ, ಅದನ್ನು ಸರಿಯಾಗಿ ನೋಡಲಿಲ್ಲ ಅಂದರೆ ಇದೊಂದು ₹1 ಕಾಯಿನು ಅನ್ನೋ ಥರ ಆಗುತ್ತೆ. ಅದನ್ನು ನೀಟಾಗಿ ನೋಡಿದ್ರೆ ಅದು ₹2 ಕಾಯಿನ್ ಆಗಿರುತ್ತೆ. ಆ ಥರ ಕಾಯಿನ್ಗಳೆಲ್ಲ ಬರ್ತಾಯಿದ್ದಾವೆ ಇತ್ತೀಚೆಗೆ. ಸುಮಾರು ಕಾಯಿನ್ಗಳು ಬರ್ತವೆ. ಎಷ್ಟೋ ಸರಿ ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು. ಬೇಗ ನೋಡಿ ಹಾಕ್ಕೊಳ್ಳಿಲ್ಲ ಅಂದರೆ ಅದೊಂದು ₹1 ಅನ್ನಂಗೆ ಆಗ್ಬಿಡುತ್ತೆ. ಎಷ್ಟೋ ಸರಿ ಆಮೇಲೆ ಕೆಲವರು ಕೊಟ್ಬಿಟ್ಟು ಐಟಮ್ ತೊಗೊಂಡೋಗಿ ಮತ್ತೆ ವಾಪಸ್ ಬಂದಿದ್ದಾರೆ, ನಾನು ಕೊಟ್ಟಿದ್ದು ₹2 ₹1 ಅಲ್ಲ ಅಂತ. ಅಷ್ಟು ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸರಿ. ಏನೋ ಅರ್ಜೆಂಟಲ್ಲಿ ಇರ್ತೀವಿ, ಕೆಲಸ ಅದು ಇದು ಅಂತಂದು ಸರಿಯಾಗಿ ನೋಡಲ್ಲ, ಏನಿಲ್ಲ ಹಾಕೊಂಡ್ಬಿಡ್ತೀವಿ. ₹1 ಕಾಯಿನ್ ಬಿಡಿದ್ದು ಇಷ್ಟು ಚಿಕ್ಕದಾಗೈತೆ ಅಂದರೆ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಂತೂ ನನಗೆ 1-2 ಸತಿ 3 ಸತಿ ಹಂಗೆ ಆಗಿತ್ತು. ಆಮೇಲೆ ಬರ್ತಾ ಗೊತ್ತಾಯ್ತಲ್ಲ, ಈ ಥರನೂ ಬರುತ್ತೆ ಅಂತ ಗೊತ್ತಾದಮೇಲೆ ನಾನು ಸ್ವಲ್ಪ ಹುಷಾರಾದೆ. ಅವಾಗಿಂದ ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗ್ ಎಲ್ಲರಿಗೂ ಅಷ್ಟೇ, ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮಾಡ್ತೀವಿ ಅನ್ನೋದು ಅದು ಇದು ತಪ್ಪು. ಎಲ್ಲದರಲ್ಲೂ ಇದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗೋದು. ನನಗೂ ಹಂಗೆ ಅನಿಸ್ತು ಸ್ಟಾರ್ಟಿಂಗು. ಇವಾಗೇನು ಪರವಾಗಿಲ್ಲ, ಎಲ್ಲನೂ ಪ್ರತಿಯೊಂದು ಕಾಯಿನ್ ಆಗಲಿ, ದುಡ್ಡಾಗಲಿ, ಅಮೌಂಟ್ ಆಗಲಿ, ಮತ್ತು ಚೇಂಜ್ ಕೊಡಬೇಕಾದ್ರೂ ಆಗಲಿ, ಮತ್ತು ಅವ್ರು ನನಗೆ ಕೊಡಬೇಕಾದ್ರೂ ಆಗಲಿ, ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕಂತ ಸ್ವಲ್ಪ ಚುರುಕಾಗಿದ್ದೀನಿ. ಏನು ತೊಂದರೆ ಇಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಫುಲ್ಲು ನೋಡಿ. ನಿಮ್ಗೇನು ಅನ್ಸುತ್ತೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕಾಗೋದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಫುಲ್ಲು ವೀಡಿಯೋ ನೋಡಿ. ಮತ್ತು ಸ್ವಲ್ಪ ಅರ್ಧಂಬರ್ಧ ನೋಡೋದು, ಹಂಗೆ ಹೋಗೋದು ಆ ಥರ ಮಾಡಬೇಡಿ. ತೀರಾ ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು. ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.